ಚೆನ್ನಾಗಿ ಕೇಳಿಸ್ತಿದೆ. It's redefining moment in the annals of Indian history of the Indian political system. ಅವರ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದ BL ಸಂತೋಷ್ ಹೇಳ್ತಾರೆ, ಇಟ್ ಈಸ್ ಎ ಸಿವಿಲೈಸೇಷನ್ ಬ್ಯಾಟಲ್ ಅಂತಾರೆ. ಅಂದ್ರೆ ಈ ಮಹಾನುಭಾವನ ಪ್ರಕಾರ ವೆಸ್ಟ್ ಬೆಂಗಾಲ್ ಇಸ್ ನಾಟ್ ಪಾರ್ಟ್ ಆಫ್ ಇಂಡಿಯಾ. ವೆಸ್ಟ್ ಬೆಂಗಾಲ್ ಸಿವಿಲೈಸೇಷನ್ ಬೇರೆ, ಈ YN ಸಿವಿಲೈಸೇಷನ್ ಬೇರೆ ತರ ಅಂತ ಹೇಳೋ ತರ ಅನ್ಸುತ್ತೆ. ಇವ್ರ ಪ್ರಕಾರ ಯಾವ್ಯಾವ ರಾಜ್ಯಗಳು ಬಿಜೆಪಿ ಅಧಿಕಾರದಲ್ಲಿರ್ತಾವೋ, ಬಿಜೆಪಿಗೆ ಜೈಕಾರ ಆಗ್ತಾವೋ ಅವೆಲ್ಲ ಇವರ ಸಿವಿಲೈಸೇಷನ್. ಯಾರ್ಯಾವ ರಾಜ್ಯಗಳು ಇವರ ಮನುವಾದವನ್ನು, ಇವರ ಜಾತಿವಾದವನ್ನು, ಇವರ ಕೋಮವಾದವನ್ನು, ಇವರ RSS ತನವನ್ನು ಧಿಕ್ಕರಿಸಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಬೇರೆಯವ್ರಿಗೆ ಪವರ್ ಕೊಡ್ತಾರೋ ಅವು ಇವ್ರ ಸಿವಿಲೈಸೇಷನ್ ಅಲ್ಲ ಅನ್ನೋ ಒಂದು ನೆರೇಟಿವ್ ಏನ್ ಕೊಟ್ಟಿದ್ದಾರೆ. ಟೇಕ್ ಇಟ್ ಫ್ರಮ್ ಮೀ, ನಾನೇನು ಯಾವ ಸೆಫಾಲಜಿಸ್ಟು ಅಲ್ಲ, ನಾನೇನು ಈ ಚುನಾವಣೆನ ಫಾಲೋ ಮಾಡಿದವನು ಅಲ್ಲ, ವೆಸ್ಟ್ ಬೆಂಗಾಲ್ ಚುನಾವಣೆನ. ಆದ್ರೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ, ಯಾವಾಗ ಈ ತರ ಅಧರ್ಮಗಳ ನಡೀತಾವೋ ಇವರೇ ಹೇಳಿದ್ದಾರೆ ಒಬ್ಬನು ಹುಟ್ಟು ಬರ್ತಾನೆ ಅಂತ. ಏನು ಅನ್ಯಾಯಗಳು ಮಾಡಿದ್ದಾರೆ ಅಂತ ನಾನು ಲಿಸ್ಟ್ ಹಾಕೊಂತ ಹೋದ್ರೆ ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಇವತ್ತು ಒಬ್ರು ಬರ್ದಿದ್ದಾರೆ 27 lakh people, 27 lakh people, ದೇ ಆರ್ ಹ್ಯಾವಿಂಗ್ ಎವ್ರಿಥಿಂಗ್, ಪಾಸ್ಪೋರ್ಟ್, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು ಎಲ್ಲ ಇದೆ, ಬಟ್ ದೇ ಹ್ಯಾವ್ ನಾಟ್ ವೋಟೆಡ್ ಇನ್ ದಿಸ್ ಎಲೆಕ್ಷನ್. ದಿಸ್ ಥಿಂಗ್ ಇಸ್ ಸ್ಟಿಲ್ ಪೆಂಡಿಂಗ್. ದ ಸುಪ್ರೀಂ ಕೋರ್ಟ್ ಯಾರ್ಯಾರು ಈ ಚೀಫ್ ಜಸ್ಟಿಸ್ ಯಾರ್ಯಾರು ಇದಾರೋ ಎಲ್ಲರೂ ದೇ ಹ್ಯಾವ್ ಕ್ಲೋಸ್ಡ್ ದೇರ್ ಐಸ್. only few hundred people among those who have applied have been given a chance to vote in this election. Point number one. 67 to 70 people out of the 27 lakhs cannot vote but are doing election duty for this same election commission. Look at the irony. ಇವ್ರ ಹಣೆ ಬರ ನೋಡಿ. 60ರಿಂದ 70 ಜನ ಈ ಚುನಾವಣಾ ಆಯೋಗಕ್ಕೂ ಹಾಗೂ ಈ ಕೇಂದ್ರ ಸರ್ಕಾರಕ್ಕೂ ಚುನಾವಣಾ ಡ್ಯೂಟಿ ಮಾಡ್ತಾ ಇದೆ, ಆದ್ರೆ ಅವ್ರಿಗೆ ವೋಟ್ ಇಲ್ಲ. ನಾಳೆ ಬೆಳಿಗ್ಗೆ ಈ 27 ಲಕ್ಷದ ಜನನು ಸುಪ್ರೀಂ ಕೋರ್ಟ್ they were eligible, why did you keep them out of the election process ಅಂತ ಕೇಳಿದ್ರೆ ಅಷ್ಟೊತ್ತಿಗೆ ರಿಸಲ್ಟ್ ಬಂದ್ಬಿಡುತ್ತೆ. 5 ಲಕ್ಷನೋ 6 ಲಕ್ಷನೋ ಇಂದ ಬಿಜೆಪಿ ಗೆಲ್ತು ಅನ್ಕೊಳ್ಳಿ. ನಾಳೆ ಬೆಳಿಗ್ಗೆ ಐ ಆಮ್ ಗಿವಿಂಗ್ ದ ಅದರ್ ವೇ ರೌಂಡ್. 10 ಲಕ್ಷ ಎಕ್ಸ್ಟ್ರಾ ವೋಟ್ ಇದ್ದ ಗೆಲ್ತು ಅನ್ಕೊಳ್ಳಿ. ಈ ಚುನಾವಣೆಗೆ ಏನನ್ನ ಸ್ಯಾಂಕ್ಟಿಟಿ ಇರುತ್ತಾ? ಇಟ್ ಈಸ್ ಮರ್ಡರ್ ಆಫ್ ಡೆಮಾಕ್ರಸಿ. ಅಂಡ್ ಇತಿಹಾಸದಲ್ಲಿ ಯಾವನು ಬೆಂಗಾಲ್ ಜೊತೆ ಆಟ ಆಡಿದನೋ ಅವನು ಯಾರನ್ನ ಇರ್ಲಿ, he has met his or her Waterloo. ಚೆಕ್ ಮಾಡ್ಕೊಳ್ಳಿ ನೀವು ಹಿಸ್ಟ್ರಿನ. ಹಿಸ್ಟರಿಕಲಿ ಯಾರ್ಯಾರು ಬೆಂಗಾಲ್ ಮೇಲೆ ನೀವು ಹಲ್ಲೆ ಮಾಡಿದಿರೋ ನಿಶಾನೆ ಇಲ್ದಂಗೆ ನಿರ್ನಾಮ ಆಗ್ಬಿಟ್ಟಿದ್ದೀರ. ಆಮೇಲೆ ನಾವು ಎದೆ ಬಡ್ಕೊಂತ ಇದೀವಿ 92% ವೋಟ್ ಹಾಕಿದ್ದಾರೆ ಅಂತ. ವೆನ್ ಯು ಆರ್ ಕೀಪಿಂಗ್ ಅರೌಂಡ್ 14-15% ಆಫ್ ದ ಪೀಪಲ್ ಔಟ್, ನೀನು ₹100 ಇದ್ದಿದ್ದ ಡಿನಾಮಿನೇಟರ್ನ ನೀನು 90 ಮಾಡಿದ್ರೆ ಡೆಫಿನೆಟ್ಲಿ ಒಂದು 10-12% ಜಾಸ್ತಿನೇ ಕಾಣ್ತದೆ. ಯಾಕಂದ್ರೆ ಯು ಹವ್ ಕೆಪ್ಟ್ 10% to 14% ಆಫ್ ದ ಪೀಪಲ್ ಔಟ್. ಅದರಲ್ಲಿ ನಿಯರ್ಲಿ 7 to 8% people have submitted documents and it is in front of the tribunals and Supreme Court has failed to take a decision and they have cleared only few hundred names when 27 lakh people were applications were pending. ದಿಸ್ ಈಸ್ ಅಬ್ಸಲ್ಯೂಟ್ ಮರ್ಡರ್ ಆಫ್ ಡೆಮೋಕ್ರಸಿ. ನಾನು ಇನ್ನ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೋಗ್ತಾ ಇಲ್ಲ. ಹೇಗೆ ಒಂದು ಡೆಮೋಕ್ರಸಿನ ಈ ನಾಲಾಯಕರು ಸಿಸ್ಟಮ್ಯಾಟಿಕ್ ಆಗಿ ಕೊಲ್ತವ್ರೆ. ಈ ನಾಲಾಯಕರಂತ ಯಾಕೆ ಹೇಳ್ತೀನಿ ಅಂದ್ರೆ, ಯಾರೇ ಆಗ್ಲಿ ಡೆಮೋಕ್ರೆಟಿಕ್ ಸಿಸ್ಟಮ್ ಮೇಲೆ ಹಲ್ಲೆ ಮಾಡೋನು ಲಾಯಕನೇ ಅಲ್ಲ, ಅವನು ಎಂತ ದೊಡ್ಡ ಮನುಷ್ಯನೇ ಆಗ್ಲಿ. ಇತಿಹಾಸ ಡಾಕ್ಯುಮೆಂಟ್ ಮಾಡುತ್ತೆ ನೀವ್ ಏನೇನು ಮಾಡಿದ್ರೆ ಬೆಂಗಾಲ್ ಜೊತೆ ಅಂತ. ಇವತ್ತು ಇಟ್ ಡಾಕ್ಯುಮೆಂಟ್
ಎಂತ ಸ್ಥಿತಿಗೆ ಹೋಗಿದ್ದಾರೆ ಮಂಜುನಾಥ್ ಜಿ ಅಂದ್ರೆ, all the officers in charge of the assembly segments and the district administration have been officers out of the state, and everyone, most of them are from BJP ruled states. Point number one. ಪಾಯಿಂಟ್ ನಂಬರ್ ಟೂ, ಇವರಿಗೆ ಎಷ್ಟೊಂದು ಇನ್ಸೆಕ್ಯೂರಿಟಿ ಅಂದ್ರೆ, ಕೌಂಟಿಂಗ್ ಪ್ರಾಸೆಸ್ ಅಲ್ಲಿ ಎಲ್ಲನ್ನ ಸ್ಟೇಟ್ ಗವರ್ನಮೆಂಟ್ ಅಫಿಷಿಯಲ್ಸ್ ನ ಬಿಟ್ಬಿಟ್ಟು ಸೆಂಟರ್ ಬೇರೆ ಬೇರೆ ಸ್ಟೇಟ್ ಇಂದ PSUs ವರ್ಕ್ ಮಾಡೋರ್ನ ತಂದು ಹಾಕ್ತಾರೆ ಅಂದ್ರೆ ಇದು ಡೆಮೋಕ್ರಸಿನ? ಅಬ್ವಿಯಸ್ಲಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಏನಿದೆ, ಇಟ್ ಈಸ್ ಅ ಪ್ರಿರಾಗೇಟಿವ್ ಆಫ್ ಎಲೆಕ್ಷನ್ ಕಮಿಷನ್ ಅಂತ ಇದೆ, ನಾನೇನಿಲ್ಲ ಅನ್ನಲ್ಲ. ಆದ್ರೆ ಯಾವ್ದನ್ನ ಒಂದು ಸ್ಟೇಟ್ ಅಲ್ಲಿ ಇಡೀ ಎಲೆಕ್ಷನ್ ಪ್ರಾಸೆಸ್ ನ ಬೇರೆಯವ್ರ ಕಡೆಯಿಂದ ತಂದಾಕಿ ಕೌಂಟಿಂಗ್ ಪ್ರಾಸೆಸ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ನೇ ಆಗದೆ ಎಲ್ಲರೂ ಇವ್ರು ಪಿನ್ ಪಾಯಿಂಟ್ ಮಾಡ್ಬಿಟ್ಟು ಇವ್ರಿಗೆ ಬೇಕಾಗಿರೋ ಆಫೀಸರ್ಸ್ ಹಾಕೊಂತಾರೆ ಅಂದ್ರೆ ಏನ್ ಮಾಡ್ಬೇಕು ಅಂತ. ಅಂದ್ರೆ ಏನು ಇವ್ರಿಗೆ ಸ್ಟೇಟ್ ಗವರ್ಮೆಂಟ್ ಆಫೀಸರ್ಸ್ ಮೇಲೆ ನಂಬಿಕೆ ಇಲ್ವಾ? ಅಂದ್ರೆ ವೆಸ್ಟ್ ಬೆಂಗಾಲ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ, ಇಸ್ ನಾಟ್ ಪಾರ್ಟ್ ಆಫ್ ಇಂಡಿಯಾ. ನಾಳೆ ಬೆಳಿಗ್ಗೆ ನೀವು ಅಪೋಸಿಷನ್ ಅಲ್ಲಿ ಇದ್ರಲ್ವಾ, ನಿಮ್ಮ ಗುಜರಾತ್ ಅಲ್ಲಿ ನಾವು 2004ರಿಂದ 2014ವರೆಗೂ ನಾವು ಪವರ್ ಅಲ್ಲೇ ಇದ್ವಲ್ವಾ. ನಿಮ್ಮ ಗುಜರಾತ್ ಅಲ್ಲಿ ಎಲೆಕ್ಷನ್ ಮಾಡುವಾಗ ನಾವು ಸೆಂಟ್ರಲ್ ಗವರ್ಮೆಂಟ್ ಇಂದ ತಂದು ಹಾಕಿದ್ವಾ ಅಲ್ಲಿ ಎಲೆಕ್ಷನ್ ಪ್ರಾಸೆಸ್ ನೋಡ್ಕೊಳಕ್ಕೆ. ಜೈಸಾ ಕರ್ನಿ ವೈಸಾ ಬರ್ನಿ ಇವೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಂತೀವಿ. ಇವತ್ತಿಲ್ಲ ಅಂದ್ರೆ ನಾಳೆ ನೀವೇನೇನು ಮಾಡಿದಿರಲ್ವಾ, ನೀವ್ ಏನೇನು ಹೊಲ್ಸು ಮಾಡಿದ್, ಈ ನಗ್ನ ಚಕ್ರವರ್ತಿಯ ಹೊಲಸು ಏನೇನು ಮಾಡಿದ್ರ ಒಳ್ಳೇದು. ನಾಳೆ ಬೆಳಿಗ್ಗೆ ಅಳಬಾರ್ದು ನೀವು. ನಾಳೆ ಬೆಳಿಗ್ಗೆ ಯಾವಾಗ ನೀವು ಕೆಳಗಿಳಿತೀರಲ್ವಾ, ವೆನ್ ಯು ಆರ್ ಕಿಕ್ಡ್ ಔಟ್ ಆಫ್ ಆಫೀಸ್, ವೆನ್ ಯು ಆರ್ ಥ್ರೋನ್ ಔಟ್ ಆಫ್ ಆಫೀಸ್, ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ದ ಸೇಮ್ ಥಿಂಗ್, ಯು ಶುಡ್ ನಾಟ್ ಕ್ರೈ. 110%. ನಿಮ್ಮ ಕೃಷ್ಣ ಭಗವಾನ್ ಹೇಳಿದನಲ್ಲಪ್ಪ, ಜೈಸಾ ಕರ್ನಿ ವೈಸಾ ಬರ್ನಿ, ಮಾಡಿದ್ದುಣ್ಣೋ ಮಾರಾಯ ಬಂದೇ ಬರುತ್ತೆ. ನಿಮ್ಮ ಹಿಂದೂಗಳ ನಿಮ್ಮ ಏನು ವೇದಿಕಲ್ಲೇ ಬರ್ದಿದ್ದಾರೆ, ಮಾಡಿದ್ದುಣ್ಣೆ ಮಾರಾಯ 100% ಹೊಡಿತಾರೆ. ನೀವು ಮಾಡಿದ್ರೆ ನೀವೇನೇನು ಮಾಡಿದಿರಲ್ವಾ, ಕೀಪಿಂಗ್ ಅವೇ ಈಗ ಕೀಪಿಂಗ್ ಅವೇ ನಿಯರ್ಲಿ 8 to 9 crores ಆಫ್ ಇಂಡಿಯನ್ಸ್ ಔಟ್ ಆಫ್ ದ ಎಲೆಕ್ಟ್ರಲ್ ಪ್ರಾಸೆಸ್, ಅಂಡ್ ಯು ಕ್ಲೇಮ್ ದಟ್ 92% ವೋಟಿಂಗ್ ಆಗಿದೆ. ಬಾ ಆಂಟಿ ಇನ್ಕಂಬೆನ್ಸಿ, ಯಾವ ಬದ್ನೇಕಾಯಿ ಆಂಟಿ ಇನ್ಕಂಬೆನ್ಸಿ ಇಲ್ಲ. ರಿಸಲ್ಟ್ ಬಂದ್ಮೇಲೆ ಯಾವ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಗೊತ್ತಾಗುತ್ತೆ. ಸೊ ಕ್ಲಿಯರ್ಲಿ ಎ ಗವರ್ನಮೆಂಟ್ is trying to subvert democracy and kill democracy forever. ಅವನು ಈ ಬಾವಿಯಲ್ಲಿ ಮುಳುಗೋವನು ಲಾಸ್ಟ್ಗೆ ಇನ್ನೇನು ಸಿಗದೆ ಇದ್ರೆ ಒಂದು ಕಟ್ಟಿಗೆ ಹೋಗ್ತವೆ, ಚಿಕ್ಕ ಕಟ್ಟಿಗೆ ಹೋಗ್ತಾ ಇರುತ್ತೆ, ಕಡ್ಡಿ ಪುಲ್ಲ ಅಂತೀವಿ ನೋಡಿ, ಏನಂತೀವಿ, ಮ್ಯಾಚ್ ಸ್ಟಿಕ್, ಆತರ ಅದನ್ನ ಹಿಡ್ಕೊಂತಾನೆ, ಅದು ಸೇವ್ ಮಾಡುತ್ತೆ ಅಂತ. ಇವತ್ತು ಏನು ಈ ಅಮಿತ್ ಶಾ, ಈ ಮೋದಿ, ದೇ ಆರ್ ಮರ್ಡರಿಂಗ್ ಡೆಮೋಕ್ರಸಿ, ಫರ್ಗೆಟಿಂಗ್ ದಟ್ ಒನ್ ಡೇ ಯಾವಾಗ ಟರ್ನ್ ಆಗುತ್ತೋ, ದ ಕ್ಲಾಕ್ ದಟ್ ಹಿಟ್ಸ್ 12 ಹ್ಯಾಸ್ ಟು ಹಿಟ್ 6 ಅಂಡ್ ದ ಕ್ಲಾಕ್ ದಟ್ ಹಿಟ್ಸ್ 6 ಹ್ಯಾಸ್ ಟು ಹಿಟ್ 12. ಇವತ್ತು ಏನು ನೀವು ಅಂತಿದ್ದೀರಾ, ಇನ್ನೊಂದು 20 ಸೀಟ್ ಹೋಗಿದ್ರೆ ನಿಮ್ ಕತೆ ಮುಗ್ದೋಗ್ಬಿಡೋದು, ಅದು ಬಂದೇ ಬರುತ್ತೆ. ಇವತ್ತು ಮಂಜುನಾಥ್ ಅವ್ರು ಹೇಳಿದ್ರ, ಶಿ ಇಸ್ ಎ ಟೈಗ್ರೆಸ್ ಇನ್ ದ ಲ್ಯಾಂಡ್ ಆಫ್ ದುರ್ಗಾ. ಇವತ್ತು ಲ್ಯಾಂಡ್ ಆಫ್ ದುರ್ಗದಲ್ಲಿ ನೀವೇನೇನು ಅನಾಹುತಗಳು ಮಾಡಿತೀರಾ, ಅದಕ್ಕೆಲ್ಲ ಲೆಕ್ಕ ಚುಕ್ಕ ಕೊಡ್ಲೇಬೇಕು. ನೀವು ಒಂದೊಂದಕ್ಕೂ ಕೊಡ್ಬೇಕು. ಮಮತಾ ಬೆನರ್ಜಿ ಏನನ್ನ ಮಾಡಿದ್ರೆ ಕೊಡ್ಬೇಕು, ನೀವ್ ಮೋದಿನು ಅಮಿತ್ ಶಾ ಮಾಡಿದ್ರೇನು ಕೊಡ್ಬೇಕು. ಸೊ ಇಟ್ ಈಸ್ ಎ ರೀಡಿಫೈನಿಂಗ್ ಮೂಮೆಂಟ್. ನಾಳೆ ಬೆಳಿಗ್ಗೆ ಇಷ್ಟೆಲ್ಲ ಮಾಡಿದಿರಲ್ವಾ, ಅಂದ್ರೇನು ನಾಳೆ ಬೆಳಿಗ್ಗೆ ವೆಸ್ಟ್ ಬೆಂಗಾಲ್ ಅವರು ನಿಮ್ಮನ್ನ ತಿರಸ್ಕರಿಸಿದ್ರು ಅನ್ಕೊಳ್ಳಿ, ಎಲ್ಲಿ ಇಟ್ಕೊಂತೀರ ನಿಮ್ ಮುಖಾನ? ಇಷ್ಟೆಲ್ಲ ಮಾಡಿದ್ರೇನು ಜನ ನಿಮ್ಮನ್ನ ತಿರಸ್ಕರಿಸ್ತಾರೆ, ಎಲ್ಲಿ ಇಟ್ಕೊಂತೀರ ನಿಮ್ದು ಈ ಮುಖಾನ? ಅಲ್ಲಿ ತಮಿಳ್ನಾಡಲ್ಲಿ ನೋಡಿದ್ರೆ ಟಿವಿಕೆ, ಅವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಟಿವಿಕೆ ಮೈಟ್ ಗೆಟ್ ಮೋರ್ ವೋಟ್ಸ್ ದನ್ ಯು ಅಂತ ಹೇಳ್ತಾವ್ರೆ. ಐ ಡೌಟ್, ನಾನು ಅದನ್ನು ಒಪ್ಪಲ್ಲ. ದೇ ಮೈಟ್ ಕಮ್ ಕ್ಲೋಸ್ ಟು ಯು, ಆರ್ 10% ನಿಮ್ಗಿನ ಕಮ್ಮಿ ಬರ್ತದೆ ಅಂತಾನೆ ನಾನು ಹೇಳ್ತಾ ಇರೋದು. ಬಟ್ ಬಹಳ ಜನ ಹೇಳ್ತಾವ್ರೆ
ನಿಮ್ಮ ಅಲಿಯನ್ಸ್ ಪಾರ್ಟ್ನರ್ಸ್ ಗಿನ್ನ ಜಾಸ್ತಿ ಬರುತ್ತೆ ಅವನಿಗೆ ಅಂತ. ಅವಾಗ ನಿಮ್ ಮುಖ ನೆಲ್ಲಿಡ್ಕೊಂತೀರಾ. ಸೊ ಏನೇನು ನೀವು ಮಾಡಿದಿರಲ್ವಾ, ಆ ಯಮಧರ್ಮರಾಯ ಹತ್ರ ಚಿತ್ರಗುಪ್ತ ಇರ್ತಾನಲ್ಲ, ಅವೆಲ್ಲ ಡಾಕ್ಯುಮೆಂಟ್ ಮಾಡಿರ್ತಾನೆ. ನಿಮ್ಮ ಪಾಪಗಳೇ ನಿಮ್ಮನ್ನ ತಿನ್ನೋದು, ಯಾರ ಪಾಪಗಳು ನಿಮ್ ತಿನ್ನಲ್ಲ. ಅದಕ್ಕೆ ಇವತ್ತು ನೀವ್ ಏನೇನ್ ಮಾಡಿದ್ರೆ IAS ಆಫೀಸರ್ಗಳನ್ನ ಇಟ್ಕೊಂಡು ಮಂಜುನಾಥ್ಜಿ, ಬೇರೆ ಬೇರೆ ಆಫೀಸರ್ಗಳನ್ನ ಕ್ಯಾಂಡಿಡೇಟ್ ಮನೆಗೆ ಹೋಗ್ಬಿಟ್ಟು ಎಲ್ಲಿದ್ದಾನೆ ಕ್ಯಾಂಡಿಡೇಟ್ ಅಂತ ಕೇಳ್ತಾರೆ. ಅದ ಕೆಲ್ಸ ಇವಂದು. ಅಲ್ಲಿರೋ ಅಬ್ಸರ್ವರ್ ಕೆಲಸ ಕ್ಯಾಂಡಿಡೇಟ್, TMC ಕ್ಯಾಂಡಿಡೇಟ್ ಮನೆಗೆ ಹೋಗ್ಬಿಟ್ಟು ಎಲ್ಲಿದ್ದಾನೆ ಅಂತ. CASF ಕೆಲ್ಸನ, ವೋಟರ್ ID ಚೆಕ್ ಮಾಡೋದು CASF ಕೆಲ್ಸನ, ಒಳಗಡೆ ಇರೋ ಬೂತ್ ಅಲ್ಲಿ ಇರುವ ಆಫೀಸರ್ಸ್ ಕೆಲ್ಸನ, ಹೊರಗಡೆಯಿಂದನೇ ಒದ್ದೊದ್ದು ಕಳ್ಸೋದು ಅವನ್ ಕೆಲ್ಸನ. ಅಲ್ಲಿರೋ ಯಾರು ನೋಡ್ಬೇಕು, ವೋಟರ್ ID ಇದೆಯಾ ಇಲ್ವಾ, ಯಾರು ನೋಡ್ಬೇಕಾಗಿರೋ. 2,40,000 ಜನ ಅಂದ್ರೆ ಫಾರ್ ಎವ್ರಿ 100 ವೋಟರ್ಸ್ 1 ಪರ್ಸನ್, ಒಬ್ಬ CISF ಅಂದ್ರೆ ಕಂಬೈನ್ಡ್ ಫೋರ್ಸ್ ಅಂತ ಏನಂತೀವಿ, ಇಂಡಸ್ಟ್ರಿಯಲ್ ಫೋರ್ಸ್, CRPF, BSF ಜೊತೆ ಇಟ್ಕೊಂಡು. ಇದೇನು ನೀವೇನು ರೌಡಿಸಂ ಮಾಡ್ತಾ ಇದ್ದೀರಾ? ರೌಡಿ ಆರ್ ಯು ಡೂಯಿಂಗ್ ರೌಡಿಸಂ? ನಾಳೆ ಬೆಳಿಗ್ಗೆ ನಿಮ್ ಕತೆನೂ ಕೆಳಗ್ ಹೋದ್ಮೇಲೆ ನೀವೆಲ್ಲ ಅನುಭವಿಸ್ಬೇಕಾಗತ್ತೆ. ಎಲ್ಲಾ ಕೇಸ್ಗಳು ವಾಪಸ್ ಬರ್ತವೆ. ನಿಮ್ಮ ಅಮಿತ್ ಶಾ ಅದು ಹರೆನ್ ಪಾಂಡ್ಯಗೆ ಕೊಂದಿರೋದು, ನಿಮ್ಮ ಮೋದಿದು ಎಲ್ಲ ಹೊರಗ್ ಬಿಡುತ್ತೆ. 59,000 ಕೋಟಿಗೆ ಲೆಕ್ಕ ಇಲ್ಲ ಇವತ್ತು. ನಿಮ್ಮ ಕಮಿಟಿಗಳಲ್ಲಿ ಬಂದಿರೋದು ಲೆಕ್ಕನೇ ಇಲ್ಲ, ಎಲ್ಲೋಗಿದೆ ಗೊತ್ತಿಲ್ಲ, ಗೊತ್ತೇ ಇಲ್ಲ ಎಲ್ಲೋಗಿದೆ. 57,000 ಕೋಟಿಗೆ ಲೆಕ್ಕನೇ ಇಲ್ಲ. ಸೊ ಇರ್ಲಿ, ಇವತ್ತು ಇನ್ನ 2 ದಿವಸ, ಇವತ್ತು 1ನೇ ತಾರೀಕು ಆಗೋಯ್ತು, ನಾಳೆ 2ನೇ ತಾರೀಕು, ಇನ್ನ 2 ದಿವಸ ನಿಮ್ಗೆ ಹನಿಮೂನ್. ಆದ್ರೆ ನೀವು ಮಾಡಿರೋ ಪಾಪಗಳಿಗೆ ದ ಲ್ಯಾಂಡ್ ಆಫ್ ದುರ್ಗಾ ವಿಲ್ ಗಿವ್ ಬ್ಯಾಕ್. ಅಂಡ್ ದ ವೇ ಮಂಜುನಾಥ್ ಅವ್ರು ಹೇಳ್ತಿರೋದು ಸರಿ. ದ ವೇ ಮಮತಾ ಬೆನರ್ಜಿ ಹ್ಯಾಸ್ ಫಾಟ್ ದೀಸ್ ಪೊಲಿಟಿಕಲ್ ಗೂನ್ಸ್, ಓಕೆ, whole of India is watching Mamata Banerjee. And believe me, if on May 4th, if she wins with an overwhelming majority, she will take on Modi across this country. Believe me, ಡೈರೆಕ್ಟ್ ಆಗಿ ತಗೊಂತಾಳೆ. ಸೊ ನಿಮ್ಮ ಚಡ್ಡಿ ಒಳಗೆ ನೀವೇ ಹುಳ ಬಿಟ್ಕೊಂಡಿದ್ದೀರಾ. ನಿಮ್ ಅದೃಷ್ಟ ಏನನ್ನ ಚೆನ್ನಾಗಿದ್ದು ಆಕಿ ಏನನ್ನ ಸೋತ್ರೆ ನೀವು ಬದುಕೊಂತೀರ. ನಿಮ್ ಅದೃಷ್ಟ ಏನನ್ನ ಸರಿಯಾಗಿಲ್ದೆ ಆ ದುರ್ಗೆಯ ನೆಲದಲ್ಲಿರುವ ಎಲ್ಲಾ ಭಾರತೀಯರು ಯಾರ ಮೇಲೆ ನೀವು ಹಲ್ಲೆ ಮಾಡಿದ್ದೀರಾ, ಆ ಬೆಂಗಾಲಿನ ಭಾರತೀಯರ ಮೇಲೆ ನೀವು 2.5 ಲಕ್ಷ ಜನನ ಕಳಿಸ್ಬಿಟ್ಟು ಅಲ್ಲಿ ಅವರ ಒಂದು ಆಸ್ಪಿರೇಷನ್ಸ್ ಮೇಲೆ, ಅವರ ಒಂದು ಡೆಮೊಕ್ರೆಟಿಕ್ ರೈಟ್ ಮೇಲೆ ನೀವೇನು ಅವ್ರನ್ನ ಕುಗ್ಗಿಸೋ ಒಂದು ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಹಣೆ ಬಾರ ಸರಿಯಾಗಿಲ್ದೆ ದೀದಿ ಏನನ್ನ ಗೆದ್ರೆ ಮೋದಿ's days as prime minister is numbered. The numbers will start, the countdown will start. ಅಂಡ್ ಇದು ಏನು ಮಾಡ್ತಾ ಇದೀರಾ, ಪ್ರತಿ ಒಂದು ರಾಜ್ಯದಲ್ಲೂ ನಿಮ್ಮ ವಿರುದ್ಧ ಜನ ಎಚ್ಚೆತ್ಕೊಂತಾರೆ. ಜನ ನಿಮ್ಮ ಆಂಟಿ ಡೆಮೊಕ್ರೆಟಿಕ್ ಬಿಹೇವಿಯರ್ ಒಂದು ಚೀಮಾರಿ ಆಗ್ತಾರೆ. ನೀವು ಈ ದೇಶದ ಎಲೆಕ್ಷನ್ ಕಮಿಷನ್ ಇವತ್ತು ನಾನು ನೋಡಿ ನನಗೆ ನಾಚಿಕೆ ಆಗುತ್ತೆ. ನಾನು ನನಗೆ ಇವತ್ತು 56 ವರ್ಷ. ಈ ಯಾವತ್ತೂನು ಒಂದು ಎಲೆಕ್ಷನ್ ಕಮಿಷನ್ ಒಂದು ಏನ್ ಕೇಳ್ತಾವ್ರು ಗೊತ್ತಾ, heads will roll if BJP doesn't win in West Bengal. Gyanesh Kumar head will roll first atra. Andre the onus of winning Bengal election is on the election commissioner. It is a national shame. ನಾನು ಇದು ಹೇಳ್ತೀನಿ, this today's May 4th is a redefining moment in India's history, political history. ಅಂಡ್ ಇಟ್ ವಿಲ್ ಮಾರ್ಕ್ ನಿನ್ ಮೋದಿ, ನಿನ್ನ ಅಮಿತ್ ಶಾ, ನಿಮ್ಮ ಪಕ್ಷದ ಏನನ್ನ ಟೈಮ್ ಸ್ವಲ್ಪ ಸರಿಯಾಗಿಲ್ದೆ ಏನನ್ನ ಆವತ್ತು ಸೋತ್ರಿ, ಯುವರ್ ಕೌಂಟ್ ಡೌನ್ ವಿಲ್ ಸ್ಟಾರ್ಟ್. ನಿಮ್ಮ ಈ ನಗ್ನ ಚಕ್ರವರ್ತಿಯ ನಗ್ನತೆ ಏನಿದೆ, ಪೊಲಿಟಿಕಲ್ ನಗ್ನತೆ, ರಾಜಕೀಯ ನಗ್ನತೆ ಏನಿದೆ, ಇಡೀ ದೇಶದಲ್ಲಿ ಗೊತ್ತಾಗತ್ತೆ. ಜನ ನಿಮ್ಮನ್ನ ಚೀಮಾರಿ ಹಾಕ್ಬಿಟ್ಟು ಮುಂಬರುವ 2029 ಎಲೆಕ್ಷನ್ ಜನ ಛೀ ಥೂ ಎ ಮರ್ಡರ್ ಆಫ್ ಡೆಮೋಕ್ರಸಿ ಅಂತ ನಿಮ್ಮ ಕ್ಯಾಕರ್ ಸೂಗಿಯೋ ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್.